ರಾಜ್ಯದ ಪೌರ ಕಾರ್ಮಿಕರ ಬಹುದಿನದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪೌರ ಕಾರ್ಮಿಕರು ಕೆಲಸಕ್ಕೆ ವಿರಾಮ ಘೋಷಿಸಿ ನಡೆಸುತ್ತಿರುವ ಪ್ರತಿಭಟನೆಗೆ ಪುರಸಭೆ ಅಧ್ಯಕ್ಷರು ಸದಸ್ಯರು ಬೆಂಬಲ ಸೂಚಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಪಾಂಡವಪುರ ಪಟ್ಟಣದ ಪುರಸಭೆ ಆವರಣದಲ್ಲಿ ಜಮಾವಣೆಗೊಂಡ ಪೌರ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ಎಂಬ ಘೋಷಣೆಗಳನ್ನು ಕೂಗಿದರು. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ, ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ವಿವಿಧ ಸೌಲಭ್ಯಗಳನ್ನು ಪೌರ ಕಾರ್ಮಿಕರಿಗೂ ನೀಡಬೇಕು. ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು, ಲೋಡರ್ಸ್, ಕ್ಲೀನರ್, ಗಾರ್ಡ್ನರ್, ಸ್ಯಾನಿಟರಿ ಸೂಪರ್ವೈಸರ್, ಯುಜಿಡಿ ಸಹಾಯಕರನ್ನೊಳಗೊಂಡಂತೆ ಎಲ್ಲ ನೌಕರರನ್ನು ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ, ನೌಕರರನ್ನು ಕಾಯಂ ಮಾಡುವುದು, ಎಲ್ಲ ನೌಕರರಿಗೆ ಎಸ್ಎಫ್ಸಿ ಮುಕ್ತ ನಿಧಿಯಿಂದ ವೇತನ ನೀಡಬೇಕು ಎಂದು ಪ್ರತಿಭಟನಾ ನಿರತರು ಸರ್ಕಾರವನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಪುರಸಭೆ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ, ಬಿವೈ ಬಾಬು, ಉಪಾಧ್ಯಕ್ಷ ಎಲ್ ಅಶೋಕ್, ಸದಸ್ಯರಾದ ಚಂದ್ರು, ಶಿವಕುಮಾರ್, ಪಾರ್ಥಸಾರಥಿ, ಇಮ್ರಾನ್ ಶರೀಫ್, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಈಶ್ವರ್, ಪೌರ ಕಾರ್ಮಿಕರಾದ ಗಣೇಶ್, ಮಧು, ಶಿವರಾಜ್, ನಾರಾಯಣಪ್ಪ, ಸಂತೋಷ್, ಆರೋಗ್ಯ ಅಧಿಕಾರಿ ಧನಲಕ್ಷ್ಮಿ, ಭಾನುಮತಿ, ಹಿಂದ್ರಮ್ಮ, ಡಿ ರಂಗ, ರಮೇಶ್, ಚಂದ್ರ, ರವಿ, ಮಣಿಪ್ರಸಾದ್ ಇತರರು ಇದ್ದರು. ನಮ್ಮ ಬೇಡಿಕೆಗಳು ಈಡೇರಲೇಬೇಕು. ಹೇಳಿ, ನಿಮ್ಗೆ ಇವಾಗಿರುವಂತ ಅನ್ಯಾಯ ಸರ್. ಇದು ಒಂದು ಹೋರಾಟ ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದಿಂದ ಇಡೀ ರಾಜ್ಯಾದ್ಯಂತ ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದು ಹೋರಾಟ ಮಾಡೋಕ್ಕೂ ಮುಂಚೆ ಇಲ್ಲಿ ನಮ್ಮ ಶಾಸಕರ ಗಮನಕ್ಕೆ ಹಾಗೂ ನಮ್ಮ ಮುಖ್ಯ ಅಧಿಕಾರಿಗಳ ಗಮನಕ್ಕೆ, ಎಲ್ಲಕ್ಕೂ ಅಧ್ಯಕ್ಷರ ಗಮನಕ್ಕೆ ತಂದುಬಿಟ್ಟು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಪೌರ ನೌಕರರ ಸಂಘದ ಪ್ರಮುಖ ಬೇಡಿಕೆಗಳು ಅಂದ್ರೆ, ನಮ್ಮನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸ್ಬೇಕು, ನಮಗೂ KGID ಆಮೇಲೆ ಮತ್ತೆ ಆರೋಗ್ಯ ಸಂಜೀವಿನಿಯನ್ನ ನಮಗೂ ಮಾಡ್ಕೊಡ್ಬೇಕು. ಹಾಗೆ ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವಂತಹ ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್ ಎಲ್ಲರನ್ನು ನೇರ ಪಾವತಿಗೆ ಒಳಪಡಿಸಬೇಕು. ಹಾಗೆ ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಪಡೆಯುತ್ತಿರುವಂತಹ ನೌಕರರನ್ನು ಸಹ ಕಾಯಂ ಮಾಡ್ಬೇಕಂತ ಹೇಳಿ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಈ ಒಂದು ಹೋರಾಟನ ಮಾಡ್ತಾ ಇದ್ದೀವಿ ಸರ್. ಸರ್ಕಾರ ಕೂಡಲೇ ಈ ಒಂದು ಹೋರಾಟಕ್ಕೆ ಸ್ಪಂದಿಸಬೇಕಂತ ನಾವು ಕೇಳ್ಕೊತಾ ಇದೀವಿ ಸರ್. ಹೌದು ಸರ್, ಬರ್ತೀನಿ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟರು. ಮಾತಾಡ್ತೀನಿ, ನಿಮ್ಮ ಪರ ಧ್ವನಿ ಎತ್ತೀನಿ ಅಂತ ಹೇಳಿದ್ದಾರೆ ಸರ್. ಧ್ವನಿ ಮಾಡ್ತೀನಿ. ಎಲ್ಲರಿಗೂ ನಮಸ್ತೆ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ವತಿಯಿಂದ ಈ ಪ್ರತಿಭಟನೆ ಮಾಡ್ತಾ ಇರೋದು. ಈ ಪ್ರತಿಭಟನೆ ಯಾಕಂದ್ರೆ, ಈಗ ಆಲ್ರೆಡಿ ಕಾಯಂ ನೌಕರರು ಇದ್ದಾರೆ, ಜೊತೆಗೆ ಎಷ್ಟೋ ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಮತ್ತೆ ದಿನಗೂಲಿ ಆಧಾರದ ಮೇಲೆ ಕ್ಷೇಮಾಭಿವೃದ್ಧಿ, ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಈ ತರ ಎಲ್ಲಾ ನೌಕರರು ಒಳಗೊಂಡು ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಕಾಯಂ ಏನಿದ್ದಾರೆ ಸರ್ಕಾರಿ ನೌಕರರು, ನಮ್ಮನ್ನ ರಾಜ್ಯ ಸರ್ಕಾರಿ ನೌಕರರು ಎಂದು ಪರಿಗಣಿಸ್ತಾ, ಹಾಗೆ ಹೊರಗುತ್ತಿಗೆ, ಕ್ಷೇಮಾಭಿವೃದ್ಧಿ ಮತ್ತೆ ದಿನಗೂಲಿನಲ್ಲಿ ಮಾಡ್ತಿರೋರ್ನೆಲ್ಲ ಕಾಯಂ ಮಾಡ್ತಾ, ಜೊತೆಗೆ ನಮಗೆ ಸಂಜೀವಿನಿ ಈಗ ಬೇಕಾಗಿರೋದೇ ಆರೋಗ್ಯ. ಯಾಕಂದ್ರೆ ಬೆಳಗ್ಗೆ ಹೊತ್ತು ಕರ್ತವ್ಯ ನಿರ್ವಹಿಸ್ತೀವಿ, ಜೊತೆಗೆ ದಿನ ಏನಂತಾರೆ ಪಬ್ಲಿಕ್ ಸಾರ್ವಜನಿಕರೊಂದಿಗೆ ದಿನ ನಮ್ಮದ್ ಕೆಲಸ ಒತ್ತಡ ಇರೋದ್ರಿಂದ ನಮ್ಗೆ ಅಗತ್ಯ ಬೇಕಾಗಿರೋದು ಆರೋಗ್ಯ ಸಂಜೀವಿನಿ. ಈ ಸಂಜೀವಿನಿ ಹಾಗೂ KGID ಮತ್ತೆ ಯಾರು ಹೊರಗುತ್ತಿಗೆ ಆಧಾರದ ಮೇಲೆ ಕ್ಷೇಮಾಭಿವೃದ್ಧಿ ಮಾಡ್ತಿದಾರೋ ಅವನ್ನೆಲ್ಲ ಕಾಯಂ ಮಾಡ್ತಾ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಲಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿದೀವಿ ಸರ್. ನಮ್ಮೆಲ್ಲಾ ಪುರಸಭಾ ಪಾಂಡವಪುರ ಪುರಸಭಾ ಸಿಬ್ಬಂದಿಗಳ ವತಿಯಿಂದ. ಹೌದು, ಇವ್ರ ಬೆಂಬಲ ಎಲ್ಲ ಇದೆ. ಮತ್ತೆ ನಮ್ಮ ಪುರಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಹಾಗೂ ನಮ್ಮ ಮುಖ್ಯಾಧಿಕಾರಿಗಳ ಬೆಂಬಲವೂ ಇದೆ. ಇದು ನಮ್ಮ ಮುಂದೆ ಮಾನ್ಯ ಶಾಸಕರ ಗಮನಕ್ಕೆ ತಂದು ಇನ್ನೂ ಹೆಚ್ಚಿನ ಇದಾಗಿ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಮಾತಾಡ್ತೀವಿ ಸರ್.